ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು ಆನ್ಲೈನ್ ತರಗತಿಗಳಿಗೆ ಅರ್ಥಶಾಸ್ತ್ರದ ವಿಭಾಗದ ವತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ಮುಖ್ಯವಾಗಿ ನಾವು ರೋಲ್ ಆಫ್ ಗೌರ್ಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ ಎನ್ನುವಂಥ ವಿಷಯದ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗುತ್ತೆ. ದ ರೋಲ್ ಆಫ್ ಗೌರ್ಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ. ರೋಲ್ ಆಫ್ ಗೌರ್ಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ, ದಟ್ ಈಸ್ ದಿ ಟೈಟ್ಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅಂದರೆ ಈಗ ನಾವು ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. ಫಸ್ಟ್ ಆಫ್ ಆಲ್, ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ವಾಟ್ ಈಸ್ ಮಿಕ್ಸ್ಡ್ ಎಕಾನಮಿ. In the different part of the world, we are already know that 3 types of economic systems are existing. Number 1 is the capitalistic economy. Number 2 is the socialistic pattern of economy. Number 3 is the mixed economy. Especially in England and India, we have a pattern of mixed economy. England is the best example for mixed economy. India is also one of the important example for mixed economy. ಅಂದರೆ ಪ್ರಪಂಚದಲ್ಲಿ 3 ರೀತಿಯ ಆರ್ಥಿಕ ಪದ್ಧತಿಗಳು ಇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 3 ರೀತಿಯ ಆರ್ಥಿಕ ಪದ್ಧತಿಗಳು ಇವೆ. ಅವು ಯಾವುದು ಅಂತೇಳಿದರೆ, ಒಂದನೇದು ಬಂಡವಾಳಶಾಹಿ ಆರ್ಥಿಕ ಪದ್ಧತಿ, ಎರಡನೇದು ಸಮಾಜವಾದಿ ಆರ್ಥಿಕ ಪದ್ಧತಿ, ಇನ್ನೊಂದು ಮಿಶ್ರ ಆರ್ಥಿಕ ಪದ್ಧತಿ. ಈಗ ನಾವು ಮಿಶ್ರ ಆರ್ಥಿಕ ಪದ್ಧತಿಯಲ್ಲಿ ಸರ್ಕಾರದ ಪಾತ್ರ ಏನು ಎನ್ನುವುದರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. ದ ರೋಲ್ ಆಫ್ ಗೌರ್ಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ. ರೋಲ್ ಆಫ್ ಗೌರ್ಮೆಂಟ್ ಇನ್ ಮಿಕ್ಸ್ಡ್ ಎಕಾನಮಿ. Government which played a very important role in the mixed economy. Before that, we are trying to know the meaning of mixed economy. Mixed economy is a type of economic system where factors of productions are partially owned by the government and partially owned by the private entrepreneurs. That is known as mixed economy. Mixed economy is a type of economic system where factors of productions are partially owned by the government and partially owned by the private entrepreneurs. The private entrepreneurs and government authorities, they are working side by side in the mixed economy. In case of mixed economy, one side the government sector, in the another side private sector, they are working side by side. That is known as mixed economy. In case of mixed economy, public sector and private sector, they working in a same path. That is known as mixed economy. ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿದರೆ, ಯಾವ ಆರ್ಥಿಕ ಪದ್ಧತಿಯಲ್ಲಿ ಸಾರ್ವಜನಿಕ ವಲಯ ಮತ್ತು ಸರ್ಕಾರಗಳು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇರ್ತವೆ, ಅವುಗಳನ್ನು ನಾವು ಮಿಶ್ರ ಆರ್ಥಿಕ ಪದ್ಧತಿ ಅಂತ ಹೇಳ್ತೇವೆ. ಮಿಶ್ರ ಆರ್ಥಿಕ ಪದ್ಧತಿಯಲ್ಲಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳು ಒಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ ಇರುತ್ತೆ. ದಟ್ ಇಸ್ ಮಿಕ್ಸ್ಡ್ ಎಕಾನಮಿ. ಇನ್ನೊಂದು ರೀತಿ ಹೇಳಬೇಕಾದ್ರೆ, ಮಿಶ್ರ ಅರ್ಥವ್ಯವಸ್ಥೆ ಎಂದರೆ ಉತ್ಪಾದನಾ ಅಂಗಗಳ ಮೇಲೆ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರ ಭಾಗಶಃ ಹತೋಟಿಯನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆ. ಉತ್ಪಾದನಾ ಅಂಗಗಳ ಮೇಲೆ ಅಂದರೆ ಉತ್ಪಾದನಾ ಅಂಗಗಳು ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವುಗಳನ್ನು ಉತ್ಪಾದನಾ ಅಂಗಗಳು ಅಂತ ಕರಿತೀವಿ. ಈ ಉತ್ಪಾದನಾ ಅಂಗಗಳ ಮೇಲೆ ಭಾಗಶಃ ಹತೋಟಿಯನ್ನು ಯಾರು ಹೊಂದಿರ್ತಾರೆ? ಇಲ್ಲಿ ಖಾಸಗಿ ವ್ಯಕ್ತಿ ಹೊಂದಿರ್ತಾರೆ ಮತ್ತು ಸರ್ಕಾರ ಹೊಂದಿರುತ್ತೆ. ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಉತ್ಪಾದನಾ ಅಂಗಗಳ ಮೇಲೆ ಹತೋಟಿಯನ್ನು ಹೊಂದಿರುವಂತಹ ಒಂದು ಆರ್ಥಿಕ ಪದ್ಧತಿಯನ್ನು ನಾವು ಮಿಶ್ರ ಆರ್ಥಿಕ ಪದ್ಧತಿ ಎಂದು ಕರೆಯುತ್ತೇವೆ. ಮಿಕ್ಸ್ಡ್ ಎಕಾನಮಿ ಈಸ್ ಎ ಟೈಪ್ ಆಫ್ ಎಕಾನಮಿ ವೇರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಪಾರ್ಷಲಿ owned by the government and partially owned by the private entrepreneurs. That is known as mixed economy. ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಉತ್ಪಾದನಾ ಅಂಗಗಳ ಮೇಲೆ ಖಾಸಗಿ ವ್ಯಕ್ತಿಗಳು ಮತ್ತು ಸರ್ಕಾರ ಇವರಿಬ್ಬರೂ ಕೂಡ ಒಟ್ಟಿಗೆ ಕೆಲಸ ಮಾಡುವಂತಹ ಹತೋಟಿಯನ್ನು ಹೊಂದಿರುವಂತಹ ಒಂದು ಆರ್ಥಿಕ ಪದ್ಧತಿ ಆಗಿರುತ್ತೆ.
ಮಿಶ್ರ ಅರ್ಥವ್ಯವಸ್ಥೆಗೆ ಉತ್ತಮ ಉದಾಹರಣೆ ಯಾವುದು? ಇಂಗ್ಲೆಂಡ್. ಹಾಗೆ ಭಾರತವೂ ಕೂಡ ಮಿಶ್ರ ಆರ್ಥಿಕ ಪದ್ಧತಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನಮ್ಮ ದೇಶವೂ ಕೂಡ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರದಲ್ಲಿ ನಾವು ಮಿಶ್ರ ಆರ್ಥಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. Next, the topic is the role of the government in the mixed economy. The government which played a very crucial role in the mixed economy on the basis of the following ground. We justify the role of government in the mixed economy. ಅಂದರೆ ಈಗ ನೆಕ್ಸ್ಟ್ ಇರುವ ನಮ್ಮ ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾಲು ಏನು, ಸರ್ಕಾರದ ಪಾತ್ರ ಏನು, ಸರ್ಕಾರ ಯಾವ ರೀತಿಯಲ್ಲಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ತಾನು ಪಾಲುದಾರನಾಗಿರಬೇಕು ಎನ್ನುವುದರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗತ್ತೆ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೋಲ್ ಪ್ಲೇಡ್ ಬೈ ದಿ ಗೌರ್ಮೆಂಟ್ ಇನ್ ದಿ ಮಿಕ್ಸ್ಡ್ ಎಕಾನಮಿ, ದಟ್ ಈಸ್ ಕ್ರಿಯೇಷನ್ ಆಫ್ social and economic overhead capital. One of the important role played by the government in the mixed economy, under the mixed economy, government try to construct the social overhead capital and economic overhead capital in a given nation. Social overhead capital is a important type of capital. Without this capital, the economic development is impossible. That is the social overhead capital. Economic overhead capital means they are very essential to achieve the economic development. To create the social overhead capital and economic overhead capital, government is very essential in the mixed economy concept. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಬಹಳ ಪ್ರಮುಖವಾದ ಒಂದನೇ ಪಾತ್ರ ಏನು ಅಂತೇಳಿದರೆ, ಒಂದನೇ ಪಾತ್ರ ಏನು? ಸಾಮಾಜಿಕ ಮತ್ತು ಆರ್ಥಿಕ ಮೂಲಭೂತ ಸೌಲಭ್ಯಗಳನ್ನು ಅಥವಾ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡುವುದು, ಅಥವಾ ಸಾಮಾಜಿಕ ಹಾಗೂ ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳನ್ನು ನಿರ್ಮಾಣ ಮಾಡುವುದು. ಸಾಮಾಜಿಕ ಮೌಲ್ಯೋತ್ಪಾದಕ ಹಾಗೂ ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳನ್ನು ನಿರ್ಮಾಣ ಮಾಡುವುದು. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಾಮಾಜಿಕ ಮೌಲ್ಯೋತ್ಪಾದಕ ಸಾಧನಗಳು ಮುಖ್ಯವಾಗಿ ಬೇಕಾಗ್ತವೆ. ಅವು ಯಾವುದಂದರೆ ಶಿಕ್ಷಣ, ಆರೋಗ್ಯ, ಇವೆಲ್ಲವನ್ನು ಕೂಡ ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಸಾಧನಗಳು, ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಯಾವ ಸಾಧನಗಳಿಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಿಲ್ಲವೋ ಅವುಗಳನ್ನು ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಸಾಧನಗಳು ಅಂತ ಹೇಳ್ತೀವಿ. ಇನ್ನೊಂದು ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳಂದ್ರೆ ಏನು? ರಸ್ತೆಗಳು, ಸೇತುವೆಗಳು, ರೈಲ್ವೆ ಹಳಿಗಳು, ಇವೆಲ್ಲವೂ ಕೂಡ ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳಾಗಿವೆ. ಬಂದರುಗಳು, ಇವೆಲ್ಲವೂ ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸ್ತವೆ. ಈ ಸಾಮಾಜಿಕ ಮತ್ತು ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳನ್ನು ನಿರ್ಮಾಣ ಮಾಡುವುದು ಸರ್ಕಾರದ ಪ್ರಮುಖವಾದ ಒಂದು ಕಾರ್ಯವಾಗಿರುತ್ತದೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಭಾಳ ಪ್ರಮುಖವಾದ ಪಾತ್ರ ಅಂದ್ರೇನು? ಸಾಮಾಜಿಕ ಮತ್ತು ಆರ್ಥಿಕ ಮೌಲ್ಯೋತ್ಪಾದಕ ಸಾಧನಗಳ ನಿರ್ಮಾಣ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಆಫ್ ದಿ ಗೌರ್ಮೆಂಟ್ ಇನ್ ದಿ ಮಿಕ್ಸ್ಡ್ ಎಕಾನಮಿ. The second important role of the government, that is the development of agriculture or agricultural development. Agriculture, which played a significant role in the economic development of any nation. The agriculture is the only sector which supply the food article to the population of the country. For this purpose, in any point of time, in any developmental stage, agriculture played a very crucial role. The development of agriculture is another important role played by the government under the mixed economy. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮತ್ತೊಂದು ಪ್ರಮುಖವಾದ ಪಾತ್ರ ಏನು ಅಂತ ಹೇಳಿದರೆ ಕೃಷಿಯ ಅಭಿವೃದ್ಧಿ. ಕೃಷಿಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಬಹಳ ಪ್ರಮುಖವಾಗಿ ನಮಗೆ ಬೇಕಾಗತ್ತೆ. ಸರ್ಕಾರವಿಲ್ಲದೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ನಾವು ಕೃಷಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರುವ ಕೃಷಿ ಅಂತೇಳೋದು ಈ ಒಂದು ಪ್ರಮುಖವಾದ ಆರ್ಥಿಕ ಚಟುವಟಿಕೆಯಾಗಿದೆ.
ಪ್ರಪಂಚದ ಆರ್ಥಿಕತೆಗಳು ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಕೂಡ ಕೃಷಿಯ ಪ್ರಾಮುಖ್ಯತೆ ಕಡಿಮೆ ಆಗೋದಿಲ್ಲ. ಯಾಕೆಂದರೆ ಕೃಷಿ ಎಂಬ ಚಟುವಟಿಕೆ ಮಾತ್ರ ಯಾವುದೇ ಒಂದು ರಾಷ್ಟ್ರದಲ್ಲಿ ಆಹಾರವನ್ನು ಪೂರೈಕೆ ಮಾಡುವಂತಹ ಒಂದು ಚಟುವಟಿಕೆ ಆಗಿರುತ್ತೆ. ಹಾಗಾಗಿ ದ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ನೇಷನ್. ಹಾಗಾಗಿ ಕೃಷಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಪ್ರತಿಯೊಂದು ದೇಶಕ್ಕೂ ಕೂಡ ಅಗತ್ಯವಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಸರ್ಕಾರ ನಮಗೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಬೇಕಾಗುತ್ತೆ. ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ರೋಲ್. The third important role is the development of industrial sector. The industrial sector which played a very important role especially in the modern economy. Especially after the industrialization taken place in England, the industrial sector which played a very important role in the modern days. To develop the industrial activities with the help of the given various type of incentives under the mixed economy, government which played a very crucial role. ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುವಂತಹ ಮತ್ತೊಂದು ಪ್ರಮುಖವಾದ ಪಾತ್ರ ಏನು ಅಂತ ಹೇಳಿದರೆ ಕೈಗಾರಿಕಾ ಅಭಿವೃದ್ಧಿ. ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. ಆ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಈ ಕೈಗಾರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ನಮಗೆ ಅಗತ್ಯವಾಗಿ ಬೇಕು. ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಅನೇಕ ರೀತಿಯ ಸಹಾಯಧನಗಳನ್ನು ಅಥವಾ ಆ ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾದಂಥ ಪ್ರೋತ್ಸಾಹಕಗಳನ್ನು ನೀಡುವ ಮೂಲಕ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಪ್ಲೇಡ್ ಬೈ ದಿ ಗೌರ್ಮೆಂಟ್ ಅಂಡರ್ ದಿ ಮಿಕ್ಸ್ಡ್ ಎಕಾನಮಿ. The fourth important role of the government, that is it is encourage the education. Education which played a very crucial role in development of any country. To develop the education under the mixed economy, government is very very essential. ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುವಂತಹ ನಾಲ್ಕನೇ ಪ್ರಮುಖ ಪಾತ್ರ ಅಂದರೆ ಶಿಕ್ಷಣದ ಅಭಿವೃದ್ಧಿ. ಶಿಕ್ಷಣ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ. ಈ ಶಿಕ್ಷಣದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ನಮಗೆ ಸರ್ಕಾರ ಬೇಕಾಗ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಈಸ್ ದಿ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್. In the modern days, especially under the COVID pandemic, that period, all the people, they are aware that the public health is very very important one. In any countries of the world or all the countries of the world, they once again understand that public health played a very important role, especially under the pandemic. The development of the public health and family planning, that is also one of the important role of the government under the mixed economy. ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇವುಗಳನ್ನು ನೋಡಿಕೊಳ್ಳಲಿಕ್ಕೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಮಗೆ ಬೇಕಾಗುತ್ತೆ. ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಇಲ್ಲಿ ಸಾರ್ವಜನಿಕ ಆರೋಗ್ಯ ಅಂದರೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಲುವಾಗಿ ಆರೋಗ್ಯ ಸೇವೆಗಳನ್ನು ಹೊಂದುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಕೋವಿಡ್ ಪೆಂಡಮಿಕ್ ಅಥವಾ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದ ನಂತರ ಆಸ್ಪತ್ರೆಗಳ ಪ್ರಾಮುಖ್ಯತೆ ಎಷ್ಟು, ಡಾಕ್ಟರ್ಸ್ ಪ್ರಾಮುಖ್ಯತೆ ಎಷ್ಟು, ದಾದಿಯರ ಪ್ರಾಮುಖ್ಯತೆ ಎಷ್ಟು ನಮಗೆ ಗೊತ್ತಾಗಿದೆ. ಅಂದರೆ ಇಡೀ ಆರೋಗ್ಯ ಸೇವೆಗಳಿಗೆ ನಾವು ತುಂಬ ಮಹತ್ವವನ್ನು ಕೊಡಬೇಕು ಎನ್ನುವಂಥದ್ದು ನಮಗೆ ಮತ್ತೊಮ್ಮೆ ಈಗ ಸಾಬೀತಾಗಿದೆ. ಅದೇ ರೀತಿ ಜನಸಂಖ್ಯೆ ಹೆಚ್ಚಾಗುವಾಗ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಾಕೋಬೇಕು. ಅವುಗಳನ್ನು ಮಾಡಲಿಕ್ಕೆ ಸರ್ಕಾರ ನಮಗೆ ಬೇಕಾಗುತ್ತೆ. ಹಾಗಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಮಗೆ ಈ ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲು ನಮಗೆ ಬೇಕಾಗುತ್ತೆ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ರೋಲ್. The sixth important role is the establishment of the social justice. Social justice concept, for the sake of establishment of social justice, we require the mixed government under the mixed economy. Under the mixed economy, government always thinking the implementation of social justice.
social justice is nothing but the equality among the equals. That is the concept of social justice. To implement the social justice, we need the government under the mixed economy. ಮಿಶ್ರ ಅರ್ಥವ್ಯವಸ್ಥೆ ನಮಗೆ ಸರ್ಕಾರ ಯಾಕೆ ನಮಗೆ ಬೇಕು, ಸರ್ಕಾರದ ಅವಶ್ಯಕತೆ ಏನಿದೆ ಅಂತ ಹೇಳಿದರೆ, ಸರ್ಕಾರ ಮುಖ್ಯವಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ಅದು ಅಗತ್ಯವಾಗಿ ಬೇಕಾಗುತ್ತೆ. ಸಾಮಾಜಿಕ ನ್ಯಾಯ ಅಂದ್ರೇನು? ಸಾಮಾಜಿಕ ನ್ಯಾಯ ಅಂತ ಹೇಳಿದರೆ ಅಂದರೆ ಸಮಾನರ ಮಧ್ಯೆ ಸಮಾನತೆಯನ್ನು ಏರ್ಪಡಿಸುವಂಥದ್ದು. ಇದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಆಗಿರುತ್ತೆ. ಇದನ್ನು ಸ್ಥಾಪಿಸಬೇಕು ಅಂತಾದರೆ ನಮಗೆ ಸರ್ಕಾರದ ಅವಶ್ಯಕತೆ ಇರುತ್ತೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ. ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ದಿ ಗೌರ್ಮೆಂಟ್ ಇನ್ ದಿ ಮಿಕ್ಸ್ಡ್ ಎಕಾನಮಿ, ದಟ್ ಈಸ್ ನೋನ್ ಆ್ಯಸ್ ದಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. In any country, the available resources are utilized in the optimum level. That is only possible under the mixed economy. With the help of the guidance of the government, we utilize the available resources in the maximum level. That is one of the important role played by the government under the mixed economy. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುವಂಥ ಮತ್ತೊಂದು ಪಾತ್ರ ಅಂತೇಳಿದರೆ, ಇಲ್ಲಿ ಸಂಪನ್ಮೂಲಗಳ ಗರಿಷ್ಠ ಬಳಕೆ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಾದರೆ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೋಬೇಕು. ಅದು ಅಭಿವೃದ್ಧಿಗೆ ಅಗತ್ಯವಾಗಿ ಬೇಕಾಗಿರುವ ಅಂಶ. ಇದನ್ನು ಸಾಧಿಸಲಿಕ್ಕೆ ವಿ ರಿಕ್ವೈರ್ ದಿ ಗೌರ್ಮೆಂಟ್ ಅಂಡರ್ ದಿ ಮಿಕ್ಸ್ಡ್ ಎಕಾನಮಿ. The next important role is the removal of the regional imbalance. Removal of the regional imbalance, it is another important role of the government under the mixed economy. In any country, the regional imbalance is a common phenomena. Even developed countries also, in the underdeveloped countries also. To overcome the regional imbalance, we require the government under the mixed economy. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುವ ಮತ್ತೊಂದು ಪ್ರಮುಖವಾದ ಪಾತ್ರ ಏನು ಅಂತ ಹೇಳಿದರೆ, ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವುದು. ಪ್ರಾದೇಶಿಕ ಅಸಮತೋಲನ ಅಂತೇಳೋದು ಯಾವುದೇ ಒಂದು ರಾಷ್ಟ್ರಕ್ಕೆ, ಒಂದು ಆರ್ಥಿಕತೆಗೆ ಸೀಮಿತವಾಗಿಲ್ಲ. ಅಮೇರಿಕದಲ್ಲೂ ಕೂಡ ಪ್ರಾದೇಶಿಕ ಅಸಮಾನತೆ ಇದೆ, ಹಾಗೆ ಭಾರತದಲ್ಲೂ ಕೂಡ ಪ್ರಾದೇಶಿಕ ಅಸಮಾನತೆ ಇದೆ. ಈ ಪ್ರಾದೇಶಿಕ ಅಸಮಾನತೆಯನ್ನು ಸರ್ಕಾರದ ಮೂಲಕವೇ ನಾವು ಹೋಗಲಾಡಿಸಬೇಕಾಗತ್ತೆ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಇಸ್ ದ ಕ್ರಿಯೇಷನ್ ಆಫ್ ದಿ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. For the sake of development of any country, the institutional framework is very, very important one. To establishment of various institutions, including financial institution, like that banking institution and other institutions, they require for economic development. To create the financial institution, we require the government under the mixed economy. ಸಾಂಸ್ಥಿಕ ಚೌಕಟ್ಟು ನಿರ್ಮಾಣಕ್ಕೋಸ್ಕರವಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಸಾಂಸ್ಥಿಕ ಚೌಕಟ್ಟುಗಳ ನಿರ್ಮಾಣ. ಸಾಂಸ್ಥಿಕ ಚೌಕಟ್ಟನ್ನೇನು? ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕುವಂಥದ್ದು, ಸಂಸ್ಥೆಗಳನ್ನು ಬೆಳೆಸುವಂಥದ್ದು, ಹಣಕಾಸು ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಇವುಗಳನ್ನು ಬೆಳೆಸಲಿಕ್ಕೆ ಸರ್ಕಾರ ನಮಗೆ ಬೇಕಾಗತ್ತೆ. ಹಣಕಾಸು ಸಂಸ್ಥೆ ಅಂದರೆ ಯಾವುದು? ಬ್ಯಾಂಕುಗಳು. ಇವುಗಳಿಲ್ಲದ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಆಫ್ ದಿ ಗೌರ್ಮೆಂಟ್ ಇನ್ ದಿ ಮಿಕ್ಸ್ಡ್ ಎಕಾನಮಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಈಸ್ the implementation of the development oriented policies. To implement the development oriented policies, we require the government under the mixed economy. ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ನೀತಿ ರೂಪಿಸಲಿಕ್ಕೆ ನಮಗೆ ಸರ್ಕಾರದ ಅವಶ್ಯಕತೆ ಇದೆ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮತ್ತೊಂದು ಪ್ರಮುಖವಾದ ಪಾತ್ರ ಏನು ಅಂತೇಳಿದರೆ, ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ನೀತಿಗಳ ನಿರ್ಮಾಣ. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆ ಸರ್ಕಾರ ಕೈಗೊಳ್ಳುವಂಥ ನೀತಿಯನ್ನು ಅವಲಂಬಿಸಿದೆ.
ಉತ್ತಮವಾದಂಥ ನೀತಿಯನ್ನು ಹೊಂದಿದಾಗ ಮಾತ್ರ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೆ. ಇದನ್ನು ಸಾಧಿಸಲಿಕ್ಕೆ ನಮಗೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಮಗೆ ಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್. The next important role, that is development of foreign trade. Development of foreign trade. In the modern days, foreign trade which played a very crucial role. Without foreign trade, economic development is impossible. Foreign trade is considered as engine of economic development. To develop the foreign trade, we require the government in the mixed economy. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮತ್ತೊಂದು ಪ್ರಮುಖವಾದ ಪಾತ್ರ ಅಂದರೆ ವಿದೇಶಿ ವ್ಯಾಪಾರದ ಅಭಿವೃದ್ಧಿ. ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಯ ಯಂತ್ರ ಅಂತ ಕರೀತಾರೆ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಾದರೆ ನಮಗೆ ಮುಖ್ಯವಾಗಿ ವಿದೇಶಿ ವ್ಯಾಪಾರ ಬೇಕಾಗುತ್ತೆ. ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸರ್ಕಾರ ನಮಗೆ ಸಹಕಾರಿಯಾಗಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಈಸ್ ದಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. To maintain the law and order, that is the primary condition for any countries. Whatever the type of the economy, they fulfill some basic condition. One of the important basic condition that is the maintenance of law and order. ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಯಾವುದೇ ಒಂದು ದೇಶದ ಆದ್ಯ ಕರ್ತವ್ಯ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳುವಂಥ ಹೊಣೆಗಾರಿಕೆ ಸರ್ಕಾರದ ಮೇಲಿರುತ್ತೆ. ಇದು ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪ್ರಮುಖವಾದ ಪಾತ್ರವಾಗಿರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಆಫ್ ದಿ ಗೌರ್ಮೆಂಟ್ ಇನ್ ದಿ ಮಿಕ್ಸ್ಡ್ ಎಕಾನಮಿ, ದಟ್ ಈಸ್ ಟು ಇನ್ಕ್ರೀಸಿಂಗ್ ದಿ ರೇಟ್ ಆಫ್ ಇನ್ವೆಸ್ಟ್ಮೆಂಟ್, ಟು ಎನ್ಕರೇಜ್ ದಿ investment. To encourage the investment is one of the important role of the government in the mixed economy. Without investment, we are not able to implement the developmental programs. For the sake of achieve the economic development, investment is very, very important one. To encourage the investment activities, we require the government. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಬಂಡವಾಳದ ಹೂಡಿಕೆ ಆಗಬೇಕು. ಆ ಬಂಡವಾಳ ಹೂಡಿಕೆ ಆಗಬೇಕಾದ್ರೆ ನಮಗೆ ಸರ್ಕಾರದ ಭಾಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಬಂಡವಾಳ ಹೂಡಿಕೆಯನ್ನು ಮಾಡುತ್ತೆ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಈಸ್ ಟು ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್. To implementation of economic planning, that is another important role of the government under the mixed economy. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಮತ್ತೊಂದು ಪ್ರಮುಖವಾದ ಪಾತ್ರ ಏನು ಅಂತೇಳಿದರೆ ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಅದರಲ್ಲೂ ಮುಖ್ಯವಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಯೋಜನೆಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ಈ ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ, ರೂಪಿಸಲಿಕ್ಕೆ ಮತ್ತು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದ ಪ್ರಾಮುಖ್ಯತೆ ಭಾಳ ಮುಖ್ಯವಾಗಿದೆ. ವಿತೌಟ್ the government, we are not able to implement the economic planning in a systematic way. These are the various roles played by the government under the mixed economy. ಇವೆಲ್ಲವೂ ಕೂಡ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ನಿರ್ವಹಿಸುವಂತಹ ಪಾತ್ರವಾಗಿರುತ್ತೆ. These are the various roles played by the government under the mixed economy. Without government, the mixed economy concept is not implemented in a scientific way. For the 10 mark, this type of question is given by the examiner. ಈ ಒಂದು ಟಾಪಿಕ್ ಮೇಲೆ ನಿಮಗೆ 10 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ. 10 ಮಾರ್ಕಿನ ಪ್ರಶ್ನೆಗಳಿಗೆ ಈ ಟಾಪಿಕನ್ನು ನೀವು ಓದ್ಕೋಬೇಕಾಗತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೊಂದು ಸೂಚನೆ ಇದೆ. ಇನ್ನು ಒಂದು ಟಾಪಿಕ್ ಮುಗಿದ್ರೆ ನಿಮಗೆ ಒಂದು ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ಆನಂತರ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟನ್ನು ಮಾಡ್ತೀನಿ. ಆ ಟೆಸ್ಟಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಯಾಕೆಂದರೆ ಆ ಟೆಸ್ಟಿನ ಮಾರ್ಕ್ಸನ್ನು ಇಂಟರ್ನಲ್ ಮಾರ್ಕ್ಸಿಗೆ ನಾವು ಆ್ಯಡ್ ಮಾಡ್ತೀವಿ. ಹಾಗಾಗಿ ಇದನ್ನು ಎಲ್ಲರೂ ಕೂಡ
ಸೀರಿಯಸ್ ಆಗಿ ತಗೊಳ್ಳಿ. ಒಂದು ಚಾಪ್ಟರ್ ಕಂಪ್ಲೀಟ್ ಆದ ನಂತರದಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನಿಮಗೆ ಕೊಡ್ತೇವೆ ಗೂಗಲ್ ಫಾರಮಲ್ಲಿ. ನಮಗೆ ಗೂಗಲ್ ಕ್ಲಾಸ್ ರೂಮ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಆ ಆ್ಯಪಿಗೆ ನಿಮಗೆ ಕ್ವಶನನ್ನು ಕಳಿಸ್ಕೊಡ್ತೀವಿ, ಟೈಮನ್ನು ಫಿಕ್ಸ್ ಮಾಡ್ತೀವಿ. ಆಗ ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಅದಕ್ಕೆ ಬರುವಂಥ ಮಾರ್ಕ್ಗಳ ಆಧಾರದ ಮೇಲೆ ನಿಮಗೆ ಇಂಟರ್ನಲ್ ಮಾರ್ಕ್ಸನ್ನು ನೀಡಲಾಗುತ್ತೆ. ಇದು ನಿಮ್ಗೆ ಗಮನಿಸಲೇಬೇಕಾದಂಥ ವಿಷಯವಾಗಿರುತ್ತೆ. ಉಳಿದ ವಿಷಯದ ಬಗ್ಗೆ ನಿಮಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಲಿದ್ದೀನಿ. ಥ್ಯಾಂಕ್ ಯು.